ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ಶುಕ್ರವಾರ, ಭಾದ್ರಪದ ಮಾಸದ ಶುಕ್ರವಾರ ಆಗಿರೋದ್ರಿಂದ ಖಂಡಿತವಾಗ್ಲೂ ನಾನು ನಿಮಗೆ ಒಂದು ಪುಟ್ಟದಾದ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸ್ನೇಹಿತರೆ, ನೋಡಿ, ದುಡ್ಡಿನ ಅವಶ್ಯಕತೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುತ್ತೆ. ಊಟ, ಬಟ್ಟೆ ಅಥವಾ ಜೀವನ ನಡೆಸೋದಕ್ಕೆ ದುಡ್ಡು ತುಂಬ ಅವಶ್ಯಕತೆ ಇರುತ್ತೆ. ಅಂಥ ದುಡ್ಡಿಗೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ, ನಮಗೆ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀವಿ, ನಾವೇನು ಮಾಡಿದ್ರು ನಮಗೆ ದುಡ್ಡು ಅನ್ನೋದು ಒದಗಿ ಬರ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ದುಡಿದ್ರೂ ನಮಗೆ ದುಡ್ಡು ಸಿಗ್ತಾ ಇಲ್ಲ, ಅಥವಾ ನಮಗೆ ಏನೇ ಮಾಡಿದ್ರು ಕಷ್ಟ ಕಾರ್ಪಣ್ಯ ಅನ್ನೋದು ಹೋಗ್ತಾ ಇಲ್ಲ, ಅಥವಾ ನೀವು ಯಾವುದೋ ಒಂದು ಕೆಲಸದಲ್ಲಿ ಎಮರ್ಜೆನ್ಸಿಗೆ ಯಾವುದೋ ಒಬ್ಬರಿಗೆ ಸಾಲ ತೀರಿಸಬೇಕಾಗಿರುತ್ತೆ, ಆ ಸಾಲಕ್ಕೆ ನಾವು ಇಂತಿಷ್ಟು ದುಡ್ಡು ಅಂತ ಇವಾಗಲೇ ಕೊಡಬೇಕಾಗಿರುತ್ತೆ, ಅಥವಾ ನಿಮ್ಮ ಪ್ರಾಣಕ್ಕೆ ಕುತ್ತು ತರೋ ಅಂಥದ್ದಿರ್ಬೋದು, ಯಾವುದೋ ಒಂದು ಎಮರ್ಜೆನ್ಸಿಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಾ, ಅಂಥದ್ರಲ್ಲಿ ನೀವು ದುಡ್ಡನ್ನ ಕಟ್ಟಲೇಬೇಕಾಗುತ್ತೆ, ಬಿಲ್ ಪೇ ಮಾಡಬೇಕಾಗುತ್ತೆ, ಅಥವಾ ನಿಮಗೆ ಯಾವುದೋ ಒಂದು ರೀತಿಲಿ ಯಾವುದೋ ಒಂದು ಬಿಸ್ನೆಸ್ಗೆ ನೀವು ಬಂಡವಾಳನ ನೀವು ಹೂಡಬೇಕು ಅಂತ ಬಯಸ್ತಾ ಇರ್ತೀರ. ಆ ಬಂಡವಾಳ ಎಲ್ಲ ಹೂಡಬೇಕು ಅಂದಾಗ ನಿಮ್ಮ ಹತ್ರ ಯಾವುದೇ ರೀತಿ ದುಡ್ಡು ಕಾಸು ಇರೋದಿಲ್ಲ, ಅಥವಾ ನಿಮಗೆ ಏನೋ ಒಂದನ್ನು ತೊಗೊಬೇಕು ಅನಿಸಿರುತ್ತೆ, ಅದನ್ನು ನಿಮಗೆ ತೊಗೊಳಕ್ಕೆ ದುಡ್ಡಿರಲ್ಲ. ಅಂಥ ಟೈಮ್ಗಳಲ್ಲಿ ಒಟ್ಟಿನಲ್ಲಿ ನಿಮಗೆ ಅನಾವಶ್ಯಕವಾಗಿ ಖರ್ಚುಗಳಾಗಿ ದುಡ್ಡೆಲ್ಲ ಖರ್ಚಾಗಿರೋ ಅಂಥ ಸಂದರ್ಭಗಳಲ್ಲಿ ನಿಮಗೆ ಎಮರ್ಜೆನ್ಸಿ ಇದ್ದಾಗ ನಮಗೆ ದುಡ್ಡು ಬೇಕೇ ಬೇಕು ಅಂತ ನಿಮಗೆ ಅನಿಸ್ತಾ ಇದೆ ಅಂದಾಗ ನೀವು ಇದೊಂದು ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಎಮರ್ಜೆನ್ಸಿ ಟೈಮ್ಗಳಲ್ಲಿ ನಿಮಗೆ ದುಡ್ಡು ಒದಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಯಾಕೆ ಅಂದರೆ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಾವು ಒಂದು ವಸ್ತುವಿನಿಂದ ಅಥವಾ ಒಂದು ಪುಟ್ಟ ತಂತ್ರನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೂ ಕೂಡ ದೇವರ ಅನುಗ್ರಹ ಬರೋದಕ್ಕೆ ಸಹಾಯ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ಯಾವಾಗಲೂ ಅಷ್ಟೇ ನಾವು ಯಾವುದನ್ನೇ ಒಂದನ್ನು ಮಾಡ್ಕೊಬೇಕು ಅಂದಾಗ ನಂಬಿಕೆಯಿಂದ ಮಾಡಿಕೊಂಡಾಗ ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ನೀವು ಇದನ್ನು ಮಾಡ್ಕೊಂಡಿದ್ದೆ ಆದರೆ ತುಂಬಾ ಅನುಕೂಲ, ಅಥವಾ ಇವತ್ತು ಮಾಡ್ಕೊಬೋದು. ಯಾಕಂದರೆ ಇವತ್ತು ದಶಮಿ ಇದೆ, ನಾಳೆ ಬಂದು ಏಕಾದಶಿ ಇದೆ, ತುಂಬ ವಿಶೇಷವಾದ ದಿನಗಳಲ್ಲಿ ನಾವು ಈ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮಗೂ ಕೂಡ ಲಕ್ಷ್ಮಿಯ ಜೊತೆ ಆಗಿ ವಿಷ್ಣುವಿನ ಅನುಗ್ರಹ ಸಿಕ್ಕಿ ನಮಗೆ ದುಡ್ಡು ಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ, ಅನವಶ್ಯಕವಾಗಿ ನಮಗೆ ಖರ್ಚುಗಳಾಗಿ ನಮಗೆ ದುಡ್ಡು ಬೇಕು ಅಂತ ಅಂದಾಗ ನಮಗೆ ದುಡ್ಡು ಸೇರೋದಕ್ಕೆ ಮತ್ತು ನಮಗೆ ದುಡ್ಡು ಒದಗೋದಕ್ಕೆ ಸಹಾಯ ಮಾಡಿಕೊಡೋದಕ್ಕೆ ನಮಗೆ ಇದೊಂದು ಪುಟ್ಟ ತಂತ್ರ ಸಹಾಯ ಮಾಡುತ್ತೆ. ಅದೇನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಒಂದು ಅಂಗೈಯಷ್ಟಗಲ ನೀವು ಒಂದು ಹಳದಿ ಬಟ್ಟೆನ ನೀವು ತಗೋಬೇಕಾಗುತ್ತೆ. ಆ ಹಳದಿ ಬಟ್ಟೆ ಒಳಗಡೆ ನೀವು 2 ಗೋಟ್ ಅರಿಶಿಣದ ಕೊಂಬನ್ನು ನೀವು ಇಟ್ಟು ಅದನ್ನು ನೀವು ಗಂಟು ಹಾಕ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ರೀತಿ ನೋವುಗಳಿದೆ, ಏನೇನಿದೆ ಪ್ರತಿಯೊಂದನ್ನು ಹೇಳ್ಕೊಬೇಕು. ನಿಮಗೆ ಯಾವ ರೀತಿ ದುಡ್ಡು ಬರಬೇಕು ಅಂತ ನೀವೇ ಅಂದ್ಕೊಬೇಕು. ಅಂದರೆ ನೋಡಿ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನೀವು ಕೇಳೋ ರೀತಿಗೆ ಬಿಟ್ಟಿದ್ದು. ನೋಡಿ, ಇವಾಗ ಭಗವಂತ ನೀವು ಕಷ್ಟಪಡ್ದಲೇ ಎಲ್ಲ ಬೇಕು ಅಂತ ಬಯಸೋದಾದರೆ ಅದು ಸಹ ನಿಮ್ಮಿಷ್ಟ, ಅಥವಾ ನೀವು ಕಷ್ಟಪಟ್ಟಿರೋಂಥ ದುಡ್ಡು ನಿಮಗೆ ಎಲ್ಲೋ ಒಂದು ಕಡೆ ಸೇರಿಕೊಂಡಿದೆ, ಅದು ಬರಬೇಕು ಅನ್ನೋದು ಮನಸ್ಥಿತಿ ಇದ್ದರೆ ಅದನ್ನು ಕೇಳ್ಕೊಬೋದು. ಅಕಸ್ಮಾತ್ ಇಲ್ಲ, ನನ್ನ ಕೈಯಲ್ಲಿ ಕಷ್ಟ ಇದೆ, ಜೀವನ ಮಾಡೋಕ್ಕೆ ಕಷ್ಟ ಆಗ್ತಿದೆ, ನನಗೆ ಯಾರಿಂದಲಾದರೂ ಸಹಾಯ ಮಾಡಿಸಪ್ಪ ಭಗವಂತ, ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಕೇಳ್ಕೊಳ್ಳೋದಾದ್ರೂ ಕೇಳ್ಕೊಬೋದು. ಇಲ್ಲ, ನನಗೆ ಇನ್ನೂ ಚೆನ್ನಾಗಿ ದುಡಿಯೋವಂಥ ಶಕ್ತಿ ಕೊಡು, ನನಗೆ ಈಗ ದುಡಿತಾ ಇರೋವಂಥ ದುಡ್ಡು ನನಗೆ ಸಾಕಾಗ್ತಿಲ್ಲ, ಹೆಚ್ಚಿಗೆ ದುಡಿಯೋವಂಥ ಶಕ್ತಿ ಕೊಟ್ಟು ನನಗೆ ದುಡ್ಡನ್ನ ಕೊಡು ಅಂತನಾದರೂ ಕೇಳ್ಕೊಬೋದು. ಒಟ್ಟಿನಲ್ಲಿ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ, ದುಡ್ಡು ನಿಮ್ಮ ಮನೆಗೆ ಬರೋದಕ್ಕೆ ಯಾವ ರೀತಿ ಬೇಕು ಅಂತ ನೀವೇ ನಿರ್ಧಾರ ಮಾಡಿ, ಅಥವಾ ನಿಮಗೆ ಏನೇನು ಬೇಕು ಅಂತ ನೀವು ಅದನ್ನು ಕೇಳಿಕೊಂಡು ನೀವು ಅದಕ್ಕೆ 1, 2 ಅಥವಾ 3 ಗಂಟನ್ನು ಹಾಕ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಸುತ್ತಮುತ್ತ ಇರೋ ಅಂಥದ್ರಲ್ಲಿ ಒಂದು ಬಾಳೆಯ ತೋಟಕ್ಕೆ ಹೋಗಿ ಅದನ್ನು ಹಳದಿ ದಾರನ ನೀವು ಕಟ್ಟಿ ಅದನ್ನು ನೇತಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆರ್ಥಿಕ ಸಮಸ್ಯೆಗಳಲ್ಲಿ ಹಣದ ಸಮಸ್ಯೆಗಳಿದ್ದರೆ, ಅಥವಾ ನಿಮಗೆ ಹಣ ಬರಬೇಕು ಅಂತ
ಅಂತ ನೀವು ಬಯಸಿ ನೀವು ಬಾಳೆಯ ಗಿಡಕ್ಕೆ ನೀವು ಹೋಗಿ ಅದನ್ನು ನೇತಾಕಿ, ಅಂದರೆ ನೇತಾಕೋ ಥರ, ಅಂದರೆ ಅದು ನೇತಾಡ್ತಾ ಇರಬೇಕು. ಆ ರೀತಿ ನೇತಾಡೋ ಥರ ನೀವು ಆ ಗಂಟಾಕಿ ನೀವು ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಹಣಕ್ಕೆ ಯಾವುದೇ ರೀತಿ ತೊಂದರೆ ಇದ್ದರೂ ಆ ಹಣ ನಿಮಗೆ ಬರೋದಕ್ಕೆ ಒಂದು ದಾರಿನ ಇದು ಮಾಡಿಕೊಡುತ್ತೆ. ಯಾಕೆಂದರೆ ನೋಡಿ, ಬಾಳೆ ಗಿಡದಲ್ಲಿ ಶ್ರೀ ವಿಷ್ಣು ನೆಲೆಸಿರ್ತಾನೆ. ಅಂಥ ವಿಷ್ಣು ದೇವರಿಗೆ ನಾವು ಹಳದಿ ವಸ್ತ್ರದಿಂದ ಲಕ್ಷ್ಮಿ, ಅಂದರೆ ಅರಿಶಿಣ ಗೋಟು ಬಂದು ಮಹಾಲಕ್ಷ್ಮಿ ಆಗಿರ್ತಾರೆ, ಅಂಥ ಗೋಟನ್ನು ನಾವು ತಗೊಂಡೋಗಿ ಶ್ರೀ ವಿಷ್ಣುಗೆ ಸಮರ್ಪಣೆ ಮಾಡಿದಾಗ, ಲಕ್ಷ್ಮಿಯ ಸಮೇತ ನೀವು ಅದನ್ನು ಕರೆದಾಗ ಖಂಡಿತವಾಗ್ಲೂ ವಿಷ್ಣು ದೇವರು ನಮಗೆ ಯಾವುದೋ ರೂಪದಲ್ಲಿ ನಮಗೆ ಹಣದ ಅವಶ್ಯಕತೆ ಇದ್ದಾಗ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಯಾಕಂದರೆ ಕೆಲವೊಂದು ಟೈಮ್ಗಳಲ್ಲಿ ಪ್ರಾಣಕ್ಕೆ ಹೋಗೋಂಥ ಸಂದರ್ಭ ಬಂದು ನಮಗೆ ಬಂದ್ಬಿಟ್ಟಿರುತ್ತೆ. ಅಂದರೆ ನಾವು ಇವಾಗ ದುಡ್ಡು ಬೇಕೇ ಬೇಕಾಗಿರುತ್ತೆ. ಆ ದುಡ್ಡನ್ನು ನಮಗೆ ಯಾರಂದರೆ ಯಾರು ಕೊಡೋದಿಲ್ಲ. ಅಂಥ ಸಂದರ್ಭಗಳಲ್ಲಿದ್ದಾಗ, ವಿಪತ್ತು ಸಂದರ್ಭಗಳಲ್ಲಿದ್ದಾಗ, ಕಷ್ಟದ ಸಂದರ್ಭಗಳಲ್ಲಿದ್ದಾಗ, ನಿಮಗೆ ನಿಮ್ಮವರು ಯಾರು ನಿಮಗೆ ಸಹಾಯ ಮಾಡ್ತಿಲ್ಲ ಅಂತ ಅಂದಾಗ ಖಂಡಿತವಾಗ್ಲೂ ನೀವು ಇದೊಂದು ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಖಂಡಿತವಾಗ್ಲೂ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಅನ್ನೋದು ವಿಷ್ಣು ದೇವರು ನಿಮಗೆ ಸಹಾಯ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ನೀವು ನಾಳೆ ದಿನ ಯಾಕೆ ಮಾಡಬೇಕು ಅಂದರೆ ನೋಡಿ, ಯಾವಾಗಲೂ ಅಷ್ಟೇ ಎಲ್ಲ ಪೂಜೆಗಳಿಗಿಂತ ಏಕಾದಶಿ ಪೂಜೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ನಾವು ಏಕಾದಶಿ ದಿನ ನಮ್ಮ ಇಷ್ಟಾರ್ಥಗಳನ್ನ ನಾವು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿ, ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ನಾವೇನಾದರೂ ಭಗವಂತನ ಹತ್ರ ಕೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಭಗವಂತ ಅದಕ್ಕೆ ನಮಗೆ ಅಸ್ತು ಅಂತಾರೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅಕಸ್ಮಾತ್ ನಾಳೆ ಆಗಲಿಲ್ಲ ಅಂದರೆ ಇವತ್ತು ಶುಕ್ರವಾರ ಇರೋದ್ರಿಂದ ಇವತ್ತು ಕೂಡ ನೀವು ಮಾಡ್ಕೊಬೋದು. ಯಾಕಂದರೆ ಇವತ್ತು ದಶಮಿ ಇದೆ. ದಶಮಿ ದಿನವೂ ನಾವು ಈ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮಗೆ ಹಣದ ಅವಶ್ಯಕತೆ ಇದ್ದರೆ ಆ ಹಣಕ್ಕೆ ನಮಗೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಹಾಯನ ಭಗವಂತ ಮಾಡ್ತಾನೆ. ತುಂಬ ಸರಳವಾದದ್ದು ಆದರೆ ತುಂಬಾ ಪರಿಣಾಮಕಾರಿ ಕೆಲಸನ ಮಾಡುತ್ತೆ. ಆದರೆ ಯಾವಾಗಲೂ ಅಷ್ಟೇ ಒಂದು ನಂಬಿಕೆಯಿಂದ ಮಾಡ್ಕೊಂಡಾಗ ಮಾತ್ರ ಭಗವಂತ ನೋಡಿ, ಹಣ ಸಿಗುತ್ತೆ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಆಕಾಶದಿಂದ ಉದುರೋದಿಲ್ಲ, ಅಥವಾ ಯಾವುದೋ ಒಂದು ಕಷ್ಟಪಡ್ದಲೇ ನಿಮಗೆ ಯಾವುದೋ ರೀತಿ ಹಣನೂ ಸಿಗೋದಿಲ್ಲ, ಅಥವಾ ಯಾರೋ ನಿಮಗೆ ನಿಂತಿದ್ದಂಗೆ ಬಂದು ಕೊಟ್ಟು ಬಿಡಲ್ಲ. ಅಂದರೆ ನಿಮ್ಮಲ್ಲಿ ನೀವು ಭಗವಂತನ ಹತ್ರ ನಿಮ್ಮ ಕಷ್ಟನ ಮೊರೆ ಇಟ್ಕೊಂಡು ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಅಥವಾ ನಿಮ್ಮ ಮನೆಯ ಕಷ್ಟ ನೋವುಗಳನ್ನ ನೀವು ಭಗವಂತನ ಹತ್ರ ಹೇಳ್ಕೊಂಡಾಗ ಭಗವಂತ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಮಾಡ್ಬೋದು. ಕೆಲಸ ಕೊಟ್ಟು ಸಂಬಳ ಕೊಡ್ಬೋದು, ಅಥವಾ ನೀವು ಬಿಸ್ನೆಸ್ ಮಾಡೋದಕ್ಕೆ ಯಾರೋ ಬಂದು ನಿಮಗೆ ಸಾಲದ ರೂಪದಲ್ಲಿ ದುಡ್ಡು ಕೊಡ್ಬೋದು. ಬಂಡವಾಳ ಹಾಕೋದಕ್ಕೆ ನಿಮಗೆ ನಿಮ್ಮ ಗುಣಗಳು ಇಷ್ಟ ಆಗಿ ಪಾರ್ಟ್ನರ್ ಆಗಿ ತೊಗೊಬೋದು, ಅಥವಾ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗಿ ನೀವು ಇವತ್ತು ₹1 ದುಡಿತಾ ಇರೋರು ಅದು ₹100 ಆಗಿ ಪರಿವರ್ತನೆ ಆಗೋ ಥರ ನಿಮಗೆ ಸಹಾಯ ಮಾಡ್ಬೋದು. ಅಥವಾ ನಿಮಗೆ ತುಂಬ ಕಷ್ಟದಲ್ಲಿದ್ದೀವಿ, ನಮ್ಗೆ ಯಾರೂ ಇಲ್ಲ ಅಂತ ಅಂದಾಗ ಭಗವಂತನೇ ನಿಮಗೆ ಯಾವುದೋ ರೂಪದಲ್ಲಿ ಬಂದು ನಿಮಗೆ ಸಹಾಯನ ಮಾಡ್ಬೋದು. ಹೇಳೋಕ್ಕಾಗೋದಿಲ್ಲ. ಅಂದರೆ ಭಗವಂತನ ಆಶೀರ್ವಾದ ಪಡೆಯೋದಕ್ಕೆ ನಾವು ಯಾವುದೋ ಒಂದು ದಾರಿನ ಹಿಡಿದಾಗ ಅದು ಒಳ್ಳೆ ದಾರಿಯಾಗಿದ್ದು, ನಮ್ಮ ಕಷ್ಟಪಟ್ಟು ನಾವು ಪ್ರಯತ್ನಪಟ್ಟು ನಾವು ಸೋತಿದ್ದಾಗ ಮಾತ್ರ ಭಗವಂತ ಕೂಡ ನಮಗೆ ಸಹಾಯ ಮಾಡೋದಕ್ಕೆ ಕಾರಣಕರ್ತನಾಗ್ತಾನೆ ಹೊರತು ನಾವೇನೋ ಪ್ರಯತ್ನ ಪಡ್ದಲೆ ಎಂಥದ್ದೂ ಮಾಡ್ದಲೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಮೊಬೈಲ್ ಇಟ್ಕೊಂಡು ಆಟ ಆಡಿಕೊಂಡು ನಾವು ಟೈಮ್ ಪಾಸ್ ಮಾಡಿಕೊಂಡು ನಾವು ಯಾವುದೇ ಪೂಜೆ ಪುನಸ್ಕಾರನ ನಾವು ಮಾಡದೆ ಭಗವಂತನ ನಾಮಸ್ಮರಣೆನೂ ಮಾಡ್ದಲೆ ಏನೂ ಮಾಡ್ದಲೆ ನಮಗೆ ದುಡ್ಡು ಬೇಕು, ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಭಗವಂತ ಕೊಡೋದಿಲ್ಲ. ಭಗವಂತನ ನೀವು ನಿಷ್ಕಲ್ಮಶವಾಗಿ ಒಂದು ಸೇವೆ ಅಂತ ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ನಾಮಸ್ಮರಣೆ ಅಥವಾ ಅವನ ಮಂತ್ರನ ನಾವು ಜಪಿಸಿದ್ದೆ ಆದರೆ, ಅಥವಾ ಅವನನ್ನು ನಾವು ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿರೋಂಥ ವಸ್ತುಗಳಲ್ಲಿ ನಾವು ಭಗವಂತನ ನಾವು ತೃಪ್ತಿಪಡಿಸಿದ್ದೆ ಆದರೆ ಖಂಡಿತವಾಗ್ಲೂ ಯಾವುದೋ ಒಂದು ರೀತಿಯಲ್ಲಿ ಯಾವತ್ತೋ ಒಂದು ದಿನ ನಿಮಗೆ ಕಷ್ಟ ಬಂದು ಒದಗಿದಾಗ, ಅಥವಾ ನಿಮ್ಗೇನೋ ಒಂದು ತಿನ್ನಬೇಕು ಅನ್ನಿಸ್ದಾಗ, ಅಥವಾ ಒಂದು ವಸ್ತುನ ಕೊಂಡ್ಕೊಬೇಕು ಅಂದಾಗ, ಅಥವಾ ನಿಮ್ಮ ಜೀವಕ್ಕೆ ಕುತ್ತಿದೆ ಅಂತ ಅಂದಾಗ ನೀವು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ನನಗಿಂಥದ್ದು ಬೇಕು ಅಂತ ಭಗವಂತನ ನೀವು ಕೇಳಿದಾಗ ಭಗವಂತ ನಿಮ್ಮ ಕೋರಿಕೆನ ನೆರವೇರಿಸೋದಕ್ಕೆ ಸಹಾಯ ಮಾಡ್ತಾನೆ ಅನ್ನೋದು ನನ್ನ ಭಾವನೆ. ನೋಡಿ ಸ್ನೇಹಿತರೆ, ಇದು ಸರಳವಾದ ತಂತ್ರ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಅದರಲ್ಲೂ ನೋಡಿ, ಹಳದಿ ಕಲ್ಲರು ಬಟ್ಟೆನ ನೀವು ತೊಗೊಂಡು 2 ಗೋಟ್ ಅರಿಶಿಣ ಅಂದರೆ ಅರಿಶಿಣದ ಕೊಂಬುಗಳಲ್ಲಿ ಅದು ನೋಡು ಕೊನೆ ಅನ್ನೋದು ಇರಬೇಕು. ಅದು
ಅದು ಬರೀ ಪ್ಲೈನ್ ಆಗಿರೋಂಥ ಅರಿಶಿಣದ ಗೋಟನ್ನು ನೀವು ಕಟ್ಟೋಕೆ ಹೋಗಬಾರ್ದು. ಆ ರೀತಿ ಗೋಟು ಅರಿಶಿಣನ ನೀವು ಎರಡನ್ನ ಇಟ್ಟು ಅದಕ್ಕೆ ಗಂಟನ್ನು ಹಾಕಿ ಹಳದಿ ದಾರದಿಂದ ಅದನ್ನು ಸೇರಿಸ್ಬಿಟ್ಟು ಅದನ್ನು ನೇತಾಕಬೇಕು ಬಾಳೆ ಗಿಡಕ್ಕೆ. ಸರಿನಾ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಿದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.